ನಮ್ಮ ಸರ್ಕಾರ ಬಂದ ಮೇಲೆ ಇದು ಮೊದಲನೆಯ ಅಧಿವೇಶನ. ನಾನು ನನ್ನ ಎಲ್ಲ ವಿರೋಧ ಪಕ್ಷದ ಸದಸ್ಯರಿಗೆ ಬಹಳ ಗೌರವದಿಂದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ನಾವು ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಒಂದು ಹೊಸ ಆಲೋಚನೆಯನ್ನು ಮಾಡೋಣ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದೆ. ಎರಡು ಮನೆಯ ಸದಸ್ಯರಿಗೆ ನಂದು ತೆರೆದ ಹೃದಯ, ಯಾವ ಸಂಕುಚ ಮನೋಭಾವ ಇಲ್ಲ, ದ್ವೇಷ ಇಲ್ಲ, ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣ. ರಾಜ್ಯಕ್ಕೆ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಇಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಅಂತೇಳಿ ಅವರಿಗೆಲ್ಲ ಮನವಿ ಮಾಡಿದೆ. ಇಲ್ಲೂ ಕೂಡ ಸುಮಾರು ಒಂದೂವರೆ ಗಂಟೆಗಳ ಕಾಲ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಬರ ಭೀಕರವಾಗಿದೆ. ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ಬಹಳ ದೀರ್ಘವಾಗಿ ಅವರ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. 3 ವಿಭಾಗಗಳಲ್ಲಿ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಬೆಳಗಾಂನಲ್ಲಿ, ಗುಲ್ಬರ್ಗಾದಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ನಾವು ಹೋಗಿ ಅಧ್ಯಯನವನ್ನು ಕೂಡ ನಾವು ಮಾಡಿದೆವು. ಎಲ್ಲ ನನ್ನ ಮಂತ್ರಿ ಮಂಡಲದ ಸಹೋದ್ಯೋಗಿಗಳಿಗೆ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಕಳಿಸಿ ಒಂದು ವರದಿಯನ್ನು ಕೂಡ ನಾನು ತರಿಸ್ಕೊಂಡಿದ್ದೇನೆ. ಅದು ಆಧಾರದ ಮೇಲೆ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಈಗಾಗಲೇ ತಮ್ಮ ಮುಂದೆ ರಾಜ್ಯದ ಜನತೆಗೆ ಮಂಡಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ನಾವು ಮೊದಲನೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿಗೆ ಕುಡಿಯೋ ನೀರು ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಪ್ರತ್ಯೇಕವಾದ ಹಣ ಕೂಡ ಈಗಾಗಲೇ ನಾವು ಇಟ್ಟಿದ್ದೇವೆ. ಇಂಥ ಒಂದು ಬರದ ಪರಿಸ್ಥಿತಿಯನ್ನ ನಮ್ಮ ಸ್ನೇಹಿತರು, ವಿರೋಧ ಪಕ್ಷದ ಸ್ನೇಹಿತರು, NDA ಸದಸ್ಯರು ಚರ್ಚೆ ಮಾಡದೆ ಅವ್ರಿಗೆ ರಾಜಕಾರಣನೇ ಬಹಳ ಮುಖ್ಯವಾಗಿದೆ. ನಾನು ಅವ್ರಿಗೆ ಹೇಳಿದೆ, ಈಗ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದು ನೋಟಿಸ್ ಕೊಡಿ, ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳಿ. ನಾನು ಅದಕ್ಕೆ ತನಿಖೆ ಮಾಡಿಸಿದ್ದೀನಿ, ವರದಿ ಬಂದಿದೆ, CODಲಿ ವರದಿ ಬಂದಿದೆ, ಬೇರೆ ಎಲ್ಲ ನೋಡಿದ್ದೀನಿ. ಹಣ ಎಲ್ಲ ವಾಪಸ್ ಆಲೆ ಅದು SIT ಅಧಿಕಾರಿಗಳೆಲ್ಲ ತೆಗೆದುಕೊಂಡಿದ್ದಾರೆ, ಪಡ್ಕೊಂಡಿದ್ದಾರೆ ಅಂತೆಲ್ಲ ಕೂಡ ವಿವರಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಈಗ ಬೇರೆಯವರು CBI ಬರುವುದು, ED ಅವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ಚರ್ಚೆ ಮಾಡದೆ ಇವತ್ತು ಇಷ್ಟು ಗೌರವಾನ್ವಿತ ಸದಸ್ಯರು, ಬುದ್ಧಿವಂತರು, ಹಿರಿಯರ ಚಾವಡಿ ಅನುಭವಿಸಿದ್ರು 1 ವಾರಕ್ಕೂ ಹೆಚ್ಚು ದಿನಗಳು, ಸುಮಾರು 8 ದಿನ ಈ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನೋಟಿಸ್ ಕೊಡದೆ ಚರ್ಚೆನೂ ಮಾಡಿದೆ. ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬೇಕಾಯ್ತು. ಕೇಳಷ್ಟು ತಾಳ್ಮೆನೂ ಇಳಿದೆ ಇವತ್ತು ಬಾವಿಗೆ ಬಂದು ಬಿದ್ದಿದ್ದಾರೆ. ಸೊ ಇದಕ್ಕೆ ರಾಜ್ಯ ಹಿತಕ್ಕೆ ಅವ್ರಿಗೆ ಚಿಂತನೆ ಇಲ್ಲ. ಜನರು ಅದಕ್ಕೋಸ್ಕರ ವಿರೋಧ ಪಕ್ಷಕ್ಕೆ ಇಟ್ಟಿರೋದು. ಇವತ್ತು KPSC ವಿಚಾರ, ಅವ್ರದೇ ಪಕ್ಷದ ಸದಸ್ಯರು, ನಾಯಕರುಗಳು, ಆಗಿನ ಕಾಲದ ಮುಖ್ಯಮಂತ್ರಿಗಳು KPS ಅಧ್ಯಕ್ಷರನ್ನ ನೇಮಕ ಮಾಡಿದ್ರು. ಅವರ ಕಾಲದಲ್ಲಿ ಎಲ್ಲ ತರದ ಅನ್ಯಾಯ ಕೂಡ ಆಗಿದೆ. ಕೊನೆಗೆ ಅವ್ರ ಇಂಟರ್ನಲ್ ಫೈಟ್ ಆಗಿ ಕೊನೆಗೆ ಅವ್ರನ್ನ ಅನಾಥದಲ್ಲಿ ಗವರ್ನರ್ ಅವರು ಇಟ್ಟಿದ್ರು. ತನಿಖೆಯಿಂದ ಸಾಬೀತಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ, ಆ ವಿಚಾರ ಕೂಡ ಈಗಾಗಲೇ ನಾವು CODಯಿಂದ ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ED ಕೂಡ ಪ್ರವೇಶ ಮಾಡಿದೆ, ತನಿಖೆ ಮಾಡಲಿ. ಯಾರೇ ತಪ್ಪಿತಸ್ಥರಿದ್ದಾರೆ, ಅವ್ರು ಯಾರು ನೇಮಕ ಮಾಡಿದ್ರು ಅವರೇ ಇವತ್ತು ತಪ್ಪಿತಸ್ಥರಾಗಿದ್ದಾರೆ. ಇವತ್ತು ನಾವು ಅದನ್ನ ಗವರ್ನರ್ ಕೂಡ ಇವತ್ತು ಅವ್ರಿಗೆ ನಾವು ಏನು ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಅವರು ಕೂಡ ನಾನು ನಮ್ಮ ಸಂಪುಟ ಅವರಿಗೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಆ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ನಮ್ಮ ಯುವಕರ ಭವಿಷ್ಯ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯ, ಯುವಕರ ಭವಿಷ್ಯ, ಈ ದೇಶದ ಒಂದು ಆಸ್ತಿ. ಅವರಿಗೆ ಒಂದು ನ್ಯಾಯ ಕೊಡ್ಸಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಯುವಕರೆಲ್ಲ ಕೂಡ ಈ ಸರ್ಕಾರದ, BJP ಸರ್ಕಾರದ ವಿರುದ್ಧ ಕೇಂದ್ರದಲ್ಲಿ ದಂಗೆ ಇದ್ದಿದ್ದಾರೆ. ಇದನ್ನ ಇವರು ಗಮನಿಸಬೇಕು. ಮಾನಸಿಕವಾಗಿ ಇವರಿಗೆ ಈ ಅಸೆಂಬ್ಲಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಕೇಳಲಿಕ್ಕೆ ಶಕ್ತಿ ಇಲ್ಲ. ಇವರು ಈ ದೇಶದ ಯುವಕರನ್ನ ಯಾವ ರೀತಿ ದುರುಪಯೋಗನ ಮಾಡ್ಕೊಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಪರಂಗಿ ಅದೇನೋ ಇದನ್ನ ಗನ್ ಶಾಟ್ಗಳನ್ನ ಹೊಡೆದು ಅಮಾಯಕವಾಗಿ ಅವ್ರ ಮೇಲೆ ಪಾಪ ಅವರೆಲ್ಲ ಬಂದು ಉದ್ಯೋಗಕ್ಕೋಸ್ಕರ ಇದ್ದಾರೆ. ಈ ದೇಶದ ಉದ್ದಗಲೂ ಕೂಡ ಯುವಕರು
ಉದ್ಯೋಗ ಇಲ್ಲದೆ ನರಳ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರ ಏನಾದ್ರು ಮಾಡಿ ಅವರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಈಗಾಗಲೇ 72,000 ಉದ್ಯೋಗಗಳನ್ನ ಈಗಾಗಲೇ ಸೃಷ್ಟಿ ಮಾಡಿ ಈಗಾಗಲೇ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ಸಲಹೆ ಮಾಡಿ ಯುವಕರ ಬಗ್ಗೆ ಏನಾದ್ರು ಚರ್ಚೆ ಮಾಡೋಣ ಅನ್ನೋದನ್ನ ಬಿಟ್ಟು ಇವತ್ತು ಪಾಪ ಯುವಕರಿಗೆ ಏನು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ, ಹೊಸ ಜನರೇಷನ್ಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ, ಈಗ ಹೊಸ ಯುಗದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇದೆಲ್ಲ ಕೂಡ ಇವರೆಲ್ಲ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವ್ರಿಗೆ ರಾಜಕಾರಣ ಮುಖ್ಯನೇ ಹೊತ್ತು ಈ ದೇಶದ ಯುವಕರ ಭವಿಷ್ಯದ ಬಗ್ಗೆ ಯಾವ ತರದ ಚಿಂತನೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಈಗ ಕೆಲವು ಅನೇಕ ಕಾವೇರಿ ಸಮಸ್ಯೆ ಬಂತು, ಕೆಲವೆಲ್ಲ ಬಂದು ನನಗೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಹಕಾರ ಕೊಟ್ಟರು. ಅದರ ಬಗ್ಗೆ ಬಹಳ ಭೀಕರವಾಗಿ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಹಿಂದೆ ಎಲ್ಲ ಇತ್ತು, ಈಗ ಗೆಜೆಟ್ ಆಯ್ತು, ಮಧ್ಯದಲ್ಲಿ ಆರ್ಡರ್ ಬಂತು, ಮಳೆ ಇಲ್ಲ, ಬರಗಾಲದಲ್ಲಿ ಏನ್ ಮಾಡಬೇಕು, ಸರ್ಕಾರಕ್ಕೆ ಅವರು ಸಲಹೆ ಕೊಡ್ಲಿ, ರೈತನ ಬದುಕಿಸ್ಬೇಕಲ್ಲ. ಈ ರೈತನ ಬಗ್ಗೆ ವಿಚಾರ ಏನಾಗಬೇಕು, ರೈತನಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು. ತುಂಗಭದ್ರಾ ಡ್ಯಾಮ್ ಅಲ್ಲಿ ನಾವು ಈಗಾಗಲೇ ಹೋಗಿ 3 ಮುಖ್ಯಮಂತ್ರಿಗಳು ಸೇರಿ ಅಲ್ಲೊಂದು ಸಭೆಯನ್ನು ನಾವು ಮಾಡಿದ್ದೇವೆ. ಮೊನ್ನೆ ತಾನೇ ಚೆನ್ನೈಗೆ ಹೋಗಿದ್ದೇನೆ. ನಮ್ಮ ಏನು ಇದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವ್ರು ಕರೆದುಬಿಟ್ಟು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು ರಾಜ್ಯದ ವಿಚಾರಕ್ಕೆ. ಅಲ್ಲಿ ನಾನು ಏನು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದೇನೆ ಅದನ್ನ ಈ ಸದಸ್ಯರಿಗೆ ತಿಳಿಸಬೇಕಾದ ನನ್ನ ಕರ್ತವ್ಯ ಕೂಡ ಇದೆ. ರಾಜ್ಯದ ಹಿತಕ್ಕೆ ಏನೆಲ್ಲ ಮಾಡಬೇಕು, ಅಲ್ಲಿ ಹೋಗಿ ತಮಿಳುನಾಡಿನ ನೆಲದಲ್ಲೇ ಈ ಮೇಕೆದಾಟು ಯೋಜನೆ ಏನಿದೆ, ಈ ಯೋಜನೆಯ ನೀರು ಸಂಪೂರ್ಣವಾಗಿ ತಮಿಳುನಾಡಿಗೆ ಮತ್ತು ಬೆಂಗಳೂರು ಕುಡಿಯೋ ನೀರಿಗೆ ಮಾತ್ರ ಅನ್ನೋದನ್ನ ನಾನು ಅಲ್ಲಿ ಪ್ರತಿಪಾದನೆಯನ್ನು ಮಾಡೋದನ್ನು ಕೂಡ ನಾನು ಇಲ್ಲಿ ಚರ್ಚೆಯನ್ನ ನಾನು ಮಾಡಬೇಕಾಗಿ ತಿಳಿಸಬೇಕಾಗಿದೆ. ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನಮ್ಮ ಕೇಂದ್ರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ನೀರಾವರಿ ಯೋಜನೆ 5,300 ಕೋಟಿ ರೂಪಾಯಿಯನ್ನ 400 ಕೋಟಿ ರೂಪಾಯಿನ ಹಣ ಕೊಡ್ತೀನಿ ಅಂತ ಹೇಳಿ ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಏನು ಅವರು ಹೇಳಿಕೊಂಡಿದ್ರು ಅದನ್ನೇ ಬೊಮ್ಮಾಯಿನವರು ಪ್ರತಿಪಾದನೆ ಮಾಡಿದ್ರು. ಇವತ್ತವರೆಗೂ 1 ರೂಪಾಯಿ ಹಣ ಬರಲಿಲ್ಲ. ಆ ವಿಚಾರದಲ್ಲಿ ಇವತ್ತು ಕೂಡ ಒಬ್ರು ಕೂಡ ಮಾತಾಡಕ್ಕೆ ಹಕ್ಕನ್ನು ಇವತ್ತು ಕಳ್ಕೊಂಡು ಇವತ್ತು ರಾಜ್ಯದ ಜನತೆಗೆ ತಪ್ಪಲಿಕ್ಕೆ ಸೊ ಹಂಗೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯ ನಾವು ಇಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ನ್ಯಾಯ